ಲತಾ, ಏಕೆ ಮೌನವಾಗಿದ್ದೀಯಾ? ಏನೂ ಇಲ್ಲ ಸ್ವಾಮಿ. ಇಲ್ಲ, ನಿನ್ನ ಮನಸ್ಸಿನಲ್ಲಿ ಯಾವುದೋ ಚಿಂತೆ ಕೊರೆಯುತ್ತಿದೆ. ಅದನ್ನು ನನ್ನ ಮುಂದೆ ಹೇಳಲಾರದೆ ಮುಚ್ಚಿಟ್ಟುಕೊಂಡಿರುವೆ. ಏಕೆ? ನನ್ನ ಮುಂದೆ ಹೇಳಲಾರಂತಹ ಕೆಟ್ಟ ವಿಷಯವೇ? ಇಲ್ಲ ಸ್ವಾಮಿ, ಅಂತ ಮಹತ್ವವಾದ ವಿಷಯ ಯಾವುದೂ ಇಲ್ಲ ರೀ. ಅಣ್ಣ ರವಿ, ಇದೇನು ಇದ್ದಕ್ಕಿದ್ದಂತೆ ಎಲ್ಲಿಗೆ ಹೊರಟಿರುವೆ? ಅರ್ಜೆಂಟಾಗಿ ಬೆಂಗಳೂರಿಗೆ ಹೋಗಬೇಕಾಗಿದೆ ಅಣ್ಣ. ನನ್ನ ಕೆಲಸದ ಬಗ್ಗೆ ಅಪ್ಲಿಕೇಶನ್ ಬಂದಿದೆ. ಈಗ 1 ಲಕ್ಷ ಹಣ ಕಟ್ಟಿ ಕೆಲಸಕ್ಕೆ ಹಾಜರಾಗಿ ಬರಬೇಕು. ಅದಕ್ಕಾಗಿ ಹೊರಟಿರುವೆ. 1 ಲಕ್ಷ ಹಣ ಈಗಲೇ ಬೇಕು ಎಂದರೆ ಎಲ್ಲಿಂದ ತರುವುದು ರವಿ? ಅಣ್ಣ, ನಾನು ನಿನ್ನನ್ನು 1 ಲಕ್ಷ ಹಣ ಕೊಡುವಂತ ಕೇಳಲಿಲ್ಲ. ಈಗಾಗಲೇ ನನ್ನ ಸ್ನೇಹಿತನಿಂದ 75,000 ಸಹಾಯವಾಗಿದೆ. ಇನ್ನು ಉಳಿದಿರುವುದು 25,000 ಮಾತ್ರ. 25,000? 25,000 ಎನ್ನುವುದು ನಮ್ಮಂತ ಬಡವರಿಗೆ 25 ಲಕ್ಷ ಇದ್ದಂತೆ. ಈಗಿನ ಕಾಲದಲ್ಲಿ ಕರುಣೆಯಿಂದ ಅಂಗಲಾಚಿ ಬೇಡಿದರೂ 25 ಪೈಸೆ ಕೊಡುವುದಕ್ಕೂ ಹಿಂದೆ ಮುಂದೆ ನೋಡುತ್ತಾರೆ. ಅಂಥವರಲ್ಲಿ ಯಾರು ಕೊಡುತ್ತಾರಪ್ಪ ಅಷ್ಟೊಂದು ಹಣನ? ಹಾಗಾಗಿ ಈಗಾಗಲೇ ಸಾಹುಕಾರ ಹತ್ತಿರ ತೆಗೆದುಕೊಂಡಿರುವ ಸಾಲ ಬಹಳಷ್ಟಾಗಿದೆ. ವಾಪಸ್ ಕೊಡಲಾಗದೆ ವಂಚಿತರಾಗಿದ್ದೇವೆ. ಮತ್ತೆ ಅವರ ಮುಂದೆ ಹೋಗಿ ಸಾಲ ಕೇಳುವುದಾದರೂ ಹೇಗೆ? ನೀವೇ ಈ ರೀತಿ ಮಾತಾಡಿದ್ರೆ ನನ್ನ ಮೈದುರನ ಗತಿ ಏನ್ರಿ? ಇಲ್ಲಿವರೆಗೂ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿ ಅವನನ್ನ ಓದಿಸಿದ್ರು. ಈಗ ನೀವು ಈ ರೀತಿ ಹೇಳಿಬಿಟ್ರೆ ಇಲ್ಲಿವರೆಗೂ ಅವನು ಓದಿದ್ದು ಹೊಳೆಯಲ್ಲಿ ಹುಣಸೆ ಹಣ್ಣನ್ನ ತುಳಿದತ್ತಾಗುತ್ತೆ. ಅಣ್ಣನಲ್ಲಿ ತನ್ನ ಪಾಲಿನ ದೇವರು ಅಂತ ತಿಳಿದುಕೊಂಡಿದ್ದಾರೆ. ದಯವಿಟ್ಟು ಇದೊಂದು ಸಾರಿ ಆದ್ರೂ ಹೀಗಾದ್ರೂ ಅವರಿಗೆ ಹಣದ ವ್ಯವಸ್ಥೆ ಮಾಡಿ. ಇಲ್ಲಾಂದ್ರೆ ಕೈಗೆ ಬಂದು ತುತ್ತು ಬಾಯಿಗೆ ಬಂದಂತಾಗುತ್ತೆ. ನಿಜ ಲತಾ, ತುತ್ತು ಕೈಗೆ ಬಂದಿದೆ ನಿಜ. ಬಾಯಿಗೆ ಬರುವುದಕ್ಕೆ ಎಷ್ಟು ಕಷ್ಟಪಡಬೇಕು. ಆದರೆ ನನ್ನ ಕೈಯಲ್ಲಿ ಎಣ್ಣೆ ಇರುವವರೆಗೂ ದೀಪ ಬೆಳಗಿಸುವೆ. ಎಣ್ಣೆ ತೀರಿದ ಬಳಿಕ ದೀಪ ಬೆಳಗಿಸು ಎಂದರೆ ಅದು ಹೇಗೆ ಸಾಧ್ಯ? ಅಣ್ಣ, ನನ್ನ ವೃತ್ತಿ ಕೈಗೊಂಡ ಮೇಲೆ ಅದೆಷ್ಟು ಪ್ರಯತ್ನ ಮಾಡಿ ಸಾಲವನ್ನು ನಾನು ತೀರಿಸುತ್ತೇನೆ. ಆದರೆ ಈ ಸಮಯದಲ್ಲಿ ಮಾತ್ರ ನನ್ನನ್ನು ದೂರ ತಳ್ಳಬೇಡ ಅಣ್ಣ. ನನಗೆ ಮಾಡಿದ ಸಾಲವನ್ನೇ ನಾನೇ ತೀರಿಸುತ್ತೇನೆ ವಿನಃ ನಿನ್ನ ತಲೆ ಮೇಲೆ ಹಾಕಲಾರೆ. ಇಲ್ಲಿವರೆಗೂ ನಾನು ಪಟ್ಟಿರುವ ಶ್ರಮ ಎಲ್ಲ ವ್ಯರ್ಥವಾಗುವುದು. ಸ್ವಾಮಿ, ಎಣ್ಣೆ ಇಲ್ಲದೆ ದೀಪ ನಂದು ಹೋಯ್ತು ಅಂತ ಸುಮ್ಮನೆ ಕುಳಿತುಕೊಳ್ಳೋದಕ್ಕೆ ಸಾಧ್ಯವಿದೆಯೇನ್ರಿ? ಕತ್ತಲಲ್ಲಾದ್ರೂ ಕೂಡ ದಾರಿಯನ್ನು ಹುಡುಕುವ ಪ್ರಯತ್ನವನ್ನಾದ್ರೂ ಮಾಡ್ಲೇಬೇಕಲ್ಲ. ಅಂದರೆ ನಿನ್ನ ಮಾತಿನ ಅರ್ಥ? ಸ್ವಾಮಿ, ನೀವು ಒಪ್ಪಿಗೆ ಕೊಡುವುದಾದ್ರೆ ನನ್ನದೊಂದು ಮಾತು. ಏನದು? ನೋಡಿ, ಈ ಮಾಂಗಲ್ಯ ಇದನ್ನ ನಾನೇ ತೆಗೆದುಕೊಡ್ತೀನಿ. ಇದನ್ನ ಒತ್ತಿ ಇಟ್ಟು ಅವನಿಗೆ ಹಣವನ್ನು ತೊಲಗಿಸ್ಕೊಡಿ. ಮತ್ತೆ ಅವನಿಗೆ ನೌಕರಿ ಸಿಕ್ಕ ಮೇಲೆ ಈ ಮಾಂಗಲ್ಯವನ್ನ ಮತ್ತೆ ಪಡೆದುಕೊಂಡ್ರೆ ಆಯ್ತು. ಅತ್ತಿಗೆ ಏನಮ್ಮ ನೀ ಹೇಳುತ್ತಿರುವ ಮಾತು? ಪತಿ ಇದ್ದಾಗಲೇ ಮಾಂಗಲ್ಯವನ್ನು ಕಿತ್ತು ಕೊಡುತ್ತೇನೆಂದು ಹೇಳುತ್ತಿರಲ್ಲಮ್ಮ. ಬೇಡ ಅತ್ತಿಗೆ, ಬೇಡ. ನನ್ನ ಸ್ವಾರ್ಥಕ್ಕಾಗಿ ಈ ಹೆತ್ತಮ್ಮನ ಕೋಳ ಮಾಂಗಲ್ಯವನ್ನು ಮಾರುವಂತ ವಿವೇಕಿ ನಾನಲ್ಲಮ್ಮ. ನನ್ನ ವಕೀಲ ವೃತ್ತಿಯಿಂದ ಏನೇ ಸಾಧಿಸುವುದು, ಏನೇ ಕಷ್ಟನೇ ಬರಲಿ ಸುಖನೇ ಬರಲಿ, ಈ ನನ್ನಣ್ಣನ ಜೊತೆ ಭೂಮಿ ಉಳುಮೆ ಮಾಡುತ್ತೇನೆ. ಯಾಕಂತ ಮಾತ್ರ ಮಾತಾಡ್ತಾ ಇದೆಯಾ? ಹಿಂದೆ ಬಸವಣ್ಣನವರ ಹೆಂಡತಿ ನೀಲಾಂಬಿಗೆ ಗಂಡನಿದ್ರು ಕೂಡ ಕರುಳಲ್ಲಿರುವ ಮಾಂಗಲ್ಯವನ್ನೇ ಬಿಚ್ಚಿಕೊಡ್ಲಿಲ್ವ? ಅದೇ ರೀತಿ ಹುಟ್ಟಿದಾಗಲಿಂದ ಈ ಕರುಳಲ್ಲಿರುವ ಮಾಂಗಲ್ಯವನ್ನ ಅಂಟಿಸ್ಕೊಂಡು ಬರೋದಕ್ಕೆ ನನ್ನ ನೀನು ಛತ್ರಪತಿ ಅಂತ ತಿಳಿದುಕೊಂಡಿದ್ದೇನೆ. ಯಾವುದೂ ಇಲ್ಲ, ತೆಗೆದುಕೊಳ್ಳಪ್ಪ. ಮೊದಲು ಇದನ್ನ ಒತ್ತೆ ಇಟ್ಟು ಹಣವನ್ನು ತೆಗೆದುಕೊಂಡು ತೆಗೆದುಕೊಳ್ಳಿ. ನಿನ್ನ ಅತ್ತಿಗೆ ಕೊಳೆಯಲ್ಲಿ ಮಾಂಗಲ್ಯ ಇಲ್ಲ ಅಂದ ಕ್ಷಣ ನಿನ್ನ ಅತ್ತಿಗೆ ಏನು ರಂಡೆಯಾಗುವುದಿಲ್ಲ. ನನ್ನ ಆತ್ಮಸಾಕ್ಷಿಗೆ ಕಟ್ಟಿರುವ ನನ್ನ ಆತ್ಮವೇ ಅವಳ ಬಳಿ ಇರುವಾಗ ಅದಕ್ಕೇಕೆ ನೀನು ಭಯಪಡಬೇಕು? ಬೇಡಣ್ಣ, ಬೇಡ. ನಾನು ನಿನ್ನನ್ನು ಹಣ ಕೇಳಿದ್ದೆ ಒಂದು ದೊಡ್ಡ ತಪ್ಪಾಯಿತು. ನನ್ನ ಸ್ವಾರ್ಥಕ್ಕಾಗಿ ಈ ಹೆತ್ತಮ್ಮನ ಕೋಳ ಮಾಂಗಲ್ಯವನ್ನು ಮಾರದ ಪಾಪಿ ಎನಿಸಿಕೊಳ್ಳಲಾರೆ. ರವಿ, ಇನ್ನು ನನ್ನ ಹತ್ತಿರ ಉಳಿದಿರುವುದು ಇದೊಂದೇ ದಾರಿ. ನಿನ್ನ ಚಾಣತನಕ್ಕೆ ಮೆಚ್ಚಿ ಈ ನಿನ್ನ ತಾಯಿ ತನ್ನ ಕೊರಳ ಮಾಂಗಲ್ಯವನ್ನೇ ಬಿಚ್ಚಿಕೊಡಲು ನಿಂತಿರುವಾಗ ಅದಕ್ಕೇಕೆ ನೀನು ಚಿಂತಿಸುವೆ? ತೆಗೆದುಕೋ ರವಿ, ಜಯಶಾಲಿಯಾಗಿ ಬಾ. ನಿಲ್ಲುವುದ ನಿನಗೇನಾದರೂ ತಲೆ ಕೆಟ್ಟಿದೆಯಮ್ಮ? ಪರವ ಸ್ವಾರ್ಥಕ್ಕಾಗಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಳ್ಳಲು ಹೊರಟಿರುವುದಿಲ್ಲಮ್ಮ. ಬೇಡ ತಾಯಿ, ಒಳ್ಳೆಗೆ ಧರಿಸಿಕೋ ತಾಯಿ. ನನಗೆ ನನ್ನ ಭವಿಷ್ಯಕ್ಕಿಂತ ನನ್ನ ಮೈದುರನ ಭವಿಷ್ಯನೇ ಮುಗು. ಅಷ್ಟೇ ಅಲ್ಲದೆ ಈ ತಾಳಿಯಿಂದ ಮತ್ತೊಬ್ಬರಿಗೆ ಉಪಕಾರನೂ ಹಾಕಿದ್ರೆ ನಾನು ಯಾಕೆ ಪಾಪ ಕೊಡಬಾರ್ದು? ದಯವಿಟ್ಟು ಬೇಡ ಅನ್ಬೇಡಿ. ಈ ಕೆಲಸವನ್ನ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡಿ ಮಾವ. ಎಷ್ಟು ಸಹನೆ ಅಮ್ಮ ನೀನು.
ಯಾವ ಜನ್ಮದಲ್ಲಿ ಇವರಿಗೆ ತಾಯಿಯಾಗಿದ್ದೀವೋ ಈ ಜನ್ಮದಲ್ಲಿ ಈ ಮನೆಯ ತಾಯಿ ಸೊಸೆಯಾಗಿ ಬಂದೆ. ಸೊಸೆಯಲ್ಲಮ್ಮ ನೀನು, ಈ ಮನೆಯ ದೇವತೆಯಮ್ಮ, ದೇವತೆ. ಅಂಥ ದೊಡ್ಡ ಮಾತಿನ ಹೀಗೆ ಮಾತಾಡ್ತಾ ಇದ್ದೀನಿ. ನಾನು ಈ ಮನೆಗೆ ನಾನು ಮಾಡಬೇಕಾದ ಕರ್ತವ್ಯವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಬೇಡ ಅಂತ ಮಾತ್ರ ಹೇಳ್ಬೇಡಿ. ತೆಗೆದುಕೊಳ್ಳಪ್ಪ ಇದ್ದೀನಿ. ತೆಗೆದುಕೋ ರವಿ, ತೆಗೆದುಕೋ. ಯಾವ ಮಾಂಗಲ್ಯದಿಂದ ನಿನ್ನ ಜೀವನ ಪಾವನವಾಗುತ್ತಿದೆಯೋ ಅದೇ ಮಾಂಗಲ್ಯವನ್ನು ಮತ್ತೆ ಆ ತಾಯಿ ಕೊನೆಗೆ ಕಟ್ಟಿಸಿದ್ದಾನೆಂದು ಹೇಳಿಕೊಳ್ಳುವುದಕ್ಕೆ ಹೆಮ್ಮೆನಿಸುತ್ತದೆ. ತೆಗೆದುಕೋ. ಅಪ್ಪಾಜಿ ನಿಮ್ಮ ಮಾತಿನಂತೆ ಈ ತಾಯಿಗೆ ಮಾಂಗಲ್ಯವನ್ನು ಮರಳಿ ಕಟ್ಟಿಸಿ ಇದೇ ತಾಯಿಗೆ ಕೊಟ್ಟ ವಚನ. ಅಪ್ಪಾಜಿ, ನಾನು ಹೊಲದ ಕಡೆ ಹೋಗಿ ಬರುತ್ತೇನೆ. ರವಿ, ಆದಷ್ಟು ಬೇಗ ಒಳ್ಳೆಯ ವಿಷಯವನ್ನು ತಿಳಿಸು. ಆಯ್ತಣ್ಣ, ನಾನು 1 ವಾರದಲ್ಲಿ ನಾನೇ ಮರಳಿ ಬರುತ್ತೇನೆ. ಅತ್ತಿಗೆ ನನಗೆ ಆಶೀರ್ವಾದ ಮಾಡು. ನೀನು ಹೋದ ಕೆಲಸ ಸಹನೆಯಿಂದ ಸ್ಥಿರವಾಗಿದೆ. ಹೋಗ್ಬ, ಆ ದೇವರು ನಿಮಗೆ ಒಳ್ಳೆಯದನ್ನೇ ಮಾಡಲಿ. ಲತಾ, ನಡಿಯಮ್ಮ, ಹಸಿವಾಗುತ್ತಿದೆ, ಊಟಕ್ಕೆ ಬಡಿಸು. ನಡಿಯಮ್ಮ. ಹಾಗೆ ಬನ್ನಿ ಮಾವ. ಮ್ಯಾನೇಜರ್ ಅವರ ಧರ್ಮ ಪತ್ನಿ ಸುಮಿತ್ರಾದೇವಿಯವರು ಒಂಟಿಯಾಗಿ ಈ ಕಡೆಯಿಂದ ಆಗಮಿಸುತ್ತಿರುವುದಲ್ಲ. ದೇವಸ್ಥಾನಕ್ಕೆ ಹೋಗಿದೆ, ಹಾಗೆ ನಿಮ್ಮನ್ನು ನೋಡಬೇಕು ಅನಿಸ್ತು, ಹೀಗೆ ಬಂದೆ ಅಷ್ಟೇ. ಏಕೆ ಒಂಟಿಯಾಗಿ ಬರುವುದಕ್ಕಿಂತ ಮನೆಯಲ್ಲಿ ಯಾರನ್ನಾದರೂ ಕರೆದುಕೊಂಡು ಬರುವುದಲ್ಲ? ಯಾರಿದ್ರೇನು, ಆ ಕೋಡಗಿಗಳನ್ನ ಕರೆದುಕೊಂಡು ಬರುವುದು ಒಂದೇ, ಬಿಟ್ಟು ಬರುವುದು ಒಂದೇ. ಸುಮಿತ್ರಾ, ನಿಜ ಹೇಳಬೇಕಾದರೆ ಹಗಲು ರಾತ್ರಿ ನಿನದೇ ನೆನಪು. ಕಟಕರ ಗುಂಪಿನಲ್ಲಿ ಕುರಿ ವಾಸ ಮಾಡಬೇಕಾಯ್ತಲ್ಲ ಎಂದು ವ್ಯಥೆ ಪಡುತ್ತಿದ್ದೇನೆ. ನೀನು ವೇದಿಯನ್ನು ಕಂಡು ಅಯ್ಯೋ ಎನಿಸುತ್ತದೆ. ಯಾಕೆ ಶಿವ, ನನ್ನ ಗಂಡನನ್ನು ಕಂಡ್ರೆ ನಿಮ್ಗೆ ಕಟುಕರಂತೆ ಕಾಣ್ತಾರ? ಈ ಮಾತಿನಿಂದ ನಿನ್ನ ಮನಸ್ಸಿಗೆ ನೋವು ಉಂಟಾಗಿರ್ಬೋದು ಸುಮಿತ್ರಾ. ನಾನು ಹೇಳುವುದು ಇಷ್ಟೇ, ಕಟಕರ ಕೊಮ್ಮಿನಲ್ಲಿ ಕುರಿ ವಾಸ ಮಾಡಬೇಕಲ್ಲ ಅಂದು ಸ್ವತಂತ್ರವಾಗಿ ಹಾರಾಡಬೇಕಾಗಿದ್ದ ಹಕ್ಕಿ ಪಂಜರದೊಳಗೆ ಕುಳಿತು ಹೊರಗಿನ ಪ್ರಪಂಚವನ್ನು ಸುಖ ಪಡಬೇಕಾಗಿತ್ತಲ್ಲ ಎಂದು. ಸುಮಿತ್ರಾ, ನೀನು ಅಂದುಕೊಂಡಂತೆ ನಿಮ್ಮನ ಮನೆ ಗಂಡನ ಮನೆಯೇನು ಒಳ್ಳೆಯದಲ್ಲ. ಈ ಹಳ್ಳಿಯ ಜನರ ಬಾಯಿಂದಲೇ ಕೇಳು, ಆ ಮನೆತನದ ಬಗ್ಗೆ ಚೀತು ಎಂದು ಓಡುತ್ತಾರೆ. ಅದೊಂದು ಕಟಗರ ಮನೆ ಎಂದು. ಅಂಥವರ ಮಧ್ಯೆ ಬಾಳ ಸಾಗಿಸುವುದು ಅದೊಂದು ಕಷ್ಟಕರವಾದ ವಿಷಯ. ಆ ಮನೆಯ ವಿಚಾರ ನಿನಗೂ ಗೊತ್ತಿದೆಯಲ್ಲ. ಏನು ಅರಿಯದು ರಾಘವ ನಿನ್ನನ್ನು ಬಣ್ಣದ ಮಾತಿನಿಂದ ಮರಳು ಮಾಡಿದ. ಇನ್ನು ಮುಂದಾದರೂ ನಿನ್ನ ಜೀವನದ ಬೇರೆ ದಾರಿಯ ಮಾಡಿದ್ದಾರೆ, ದಾರಿ ನೋಡ್ತು. ಯಾಕೆ ಶಿವ, ನನ್ನ ಜೀವನದ ಬಗ್ಗೆ ನಿಮ್ಗಿಷ್ಟು ಆತಂಕ? ನಡಿ, ನಾನು ಪ್ರೀತಿಸಿದ ತಪ್ಪಿಗಾಗಿ ಆ ರಾಘುನ ಕಟ್ಕೊಂಡ ತಪ್ಪಿಗಾಗಿ ಕಷ್ಟನ ಸುಖನೋ ಜೀವನ ಸಾಗಿಸ್ಲೇಬೇಕಲ್ಲ. ಹೆಣ್ಣಿಗೆ ಇದು ಬಂದದ್ದೇ ಅಲ್ವೇ? ಹೆಣ್ಣು ಸಂಸಾರ ನಡೆಸಿಕೊಂಡು ಹೋಗುವುದರಲ್ಲೂ ಒಂದು ಅರ್ಥವಿದೆ ಸುಮಿತ್ರಾ. ಮನಸ್ಸಿಗೆ ಸುಖ, ಶಾಂತಿ, ನೆಮ್ಮದಿ, ಉಲ್ಲಾಸ ಸಿಗದ ಮನೆಯಲ್ಲಿ ಬಾಳ್ಯ ಸಾಗಿಸುವುದು ಅದೊಂದು ನಾಯಿಗಿಂತ ಕಡಿಯಾದದ್ದು. ಆ ಮನೆಯ ವಿಚಾರ ನಿನಗೂ ಗೊತ್ತಿದೆಯಲ್ಲ. ಎಲ್ಲರೂ ನಿನ್ನನ್ನು ನಾಯಿಗಿಂತ ಕಡಿಯಾಗಿ ನೋಡುತ್ತಾರೆ. ನೀನು ರಘುನನ್ನು ಮದುವೆ ಆಗಿರೋದು ಅವರು ಯಾರಿಗೂ ಇಷ್ಟ ಇರುವುದಿಲ್ಲ. ಪಂಜರದ ಗಿನಿ ಎಂದಾದರೂ ಕಾಡಿನಲ್ಲಿ ಕಂಡ ಗಿಳಿಯೊಂದಿಗೆ ಹಾರಾಡಿ ಸುಖ ಪಡುವುದಂತೆ. ಅಂದ್ರೆ ನಾನು ಪಂಜರದೊಳಗಿನ ಗಿಳಿಯಾಗುವುದನ್ನು ಬಿಟ್ಟು ಮೊದಲಿನ ತರ ಕಾಡು ಗಿಳಿಯಾಗಿ ಕಂಡವರ ತೋಳ್ತಿಕೆಯಲ್ಲಿ ಹಾರಾಡುವ ಅನ್ನೋದು ನಿಮ್ಮ ಮಾತಿನ ಅರ್ಥನ? ಹೌದು ಸುಮಿತ್ರಾ, ನಮ್ಮ ಬಾಲ್ಯದ ದಿನಗಳನ್ನು ನೆನಪಿಸಿಕೋ. ನೀನು ನನ್ನ ಗಂಡನನ್ನು ಬಿಟ್ಟು ನನ್ನ ಜೊತೆಗೆ ಬಾ ಎಂದು ಹೇಳುತ್ತಿಲ್ಲ. ಅವನೊಂದಿಗೆ ಯಾವ ಸಂಶಯವೂ ಬಾರದಂತೆ ನೋಡಿಕೊಂಡರೆ ಅಷ್ಟೇ ಸಾಕು. ಹಗಲಿನ ಸಮಯದಲ್ಲಿ ಸತಿ ಸುಖ ನೀಡಿದರೆ, ರಾತ್ರಿ ಸಮಯದಲ್ಲಿ ನಾನು ನಿನಗೆ ನೀವೇ ರತಿ ಸುಖ, ಆಗ ನೀ ಕಾಣುವೆ ಸ್ವರ್ಗ ಸುಖ. ಸುಮಿತ್ರಾ, ನಾನು ನಿನ್ನನ್ನು ಹೂ ಮಂಚದಲ್ಲಿಟ್ಟು ತೂಗಬೇಕೆಂದಿದ್ದೆ, ಆದರೆ ದುಡುಕಿ ನಿನ್ನ ಭವಿಷ್ಯವನ್ನೇ ಹಾಳು ಮಾಡಿಕೊಟ್ಟೆ. ಆದರೆ ಈಗಲೂ ಕಾಲ ಮಿಂಚಿಲ್ಲವಲ್ಲ. ಏನ್ ಮಾಡ್ಲಿದ್ದೇವೆ, ಸಿಟಿಯಲ್ಲಿ ಜೀವನ ಸಾಗಿಸ್ಬೇಕು ಅನ್ನೋದು ನನ್ನ ಆಸೆ ಕೂಡ. ಆದ್ರೆ ಇದು ನನ್ನ ಗಂಡನಿಂದ ಸಾಧ್ಯವಿಲ್ಲ. ಎಂತ ಮಾತು ಹೇಳಿ ಸುಮಿತ್ರಾ, ಕದ್ದು ಕಾಮದಾಟವಾಡುವುದನ್ನು ನನಗೆ ಹೇಳಿಕೊಡಬೇಕೆ? ಈ ರಸಿಕನ ಜೊತೆಗೆ ಇಷ್ಟು ವರ್ಷಗಳಾದರೆ ಇವನ ಬುದ್ಧಿವಂತಿಕೆಯನ್ನು ಅರಿತಿಲ್ಲವೇನೆ? ನೀನ್ ಬಾಳ ದೋಣಿ ಹತ್ತಿ ಸಾಗುತ್ತಾ ಈ ರಸಿಕನನ್ನು ಹಿಂದಿರುಗಿ ನೋಡುವುದಿಲ್ಲವೇನೋ ಎಂದುಕೊಂಡಿದ್ದೆ.
ಆದರೆ ಇನ್ನು ನನ್ನ ಮೇಲಿನ ವ್ಯಾಮೋಹ ನಿನಗೆ ಇನ್ನೂ ಹೋಗಿಲ್ಲವಲ್ಲ, ಇದಕ್ಕೆ ಕಾಮಿಗಳ ವ್ಯಾಮೋಹ ಅನ್ನುವುದು. ಎಲ್ಲಾದ್ರೂ ಉಂಟೆ ಧರ್ಮೇಂದ್ರ? ನೋಡಿ, ನಿಮ್ಮಂತ ರಸಿಕರನ್ನ ಮರೆಯೋದುಂಟೆ, ಮರೆತ್ರೆ ನಾವು ಸುಖದಿಂದ ನಿದ್ದೆ ಮಾಡೋದಕ್ಕೆ ಸಾಧ್ಯ. ನಾನು ರಘುನ ಮದುವೆ ಮಾಡಿಕೊಂಡಿರೋದು ಅವನ ಜೊತೆ ಸಂಸಾರ ಮಾಡೋದಕ್ಕಲ್ಲ, ಅವನ ಹಣ ಐಶ್ವರ್ಯ ಎಲ್ಲ ನನ್ನ ಸ್ವಂತ ಮಾಡಿಕೊಡೋದಕ್ಕೆ. ಈ ಲೋಕದ ಎದುರಿಗೆ ಗಂಡ ಅನ್ನೋ ಒಬ್ಬ ಪ್ರಾಣಿ ಬೇಕಲ್ಲ, ಅದಕ್ಕಾಗಿ ಅಷ್ಟೇ. ಇದು ನಿಮಗೆ ಇಷ್ಟೂ ಬೇಡವೇ ಅರ್ಥ ಆಗೋದು. ವೆರಿ ಗುಡ್ ಸುಮಿತ್ರಾ, ನನಗಿಂತ ಚಾತುರ್ಯವಾದದ್ದು ನಿನ್ನ ಬುದ್ಧಿ. ಸುಮಿತ್ರಾ, ನಿನ್ನಿಂದ ಬೇಕಾಗಿತ್ತು. ಹೇಳಿ, ಅದೇನಂತ? ನನ್ನ ಪ್ರಾಣ ಪಣಕ್ಕಿಟ್ಟಾದ್ರೂ ಅದನ್ನು ಖಂಡಿತ ಮಾಡ್ತೀನಿ, ಯಾಕಂದ್ರೆ ನೀವು ಚೆನ್ನಾಗಿರ್ಬೇಕಷ್ಟೇ. ಅಂಥದ್ದೇನಿಲ್ಲ ಸುಮಿತ್ರಾ, ನಾನು ಬೆಂಗಳೂರಿನಲ್ಲಿ ನೆನೆಸಿ ಒಂದು ಬಿಸಿನೆಸ್ ಕೈಗೊಳ್ಳಬೇಕಿದ್ದೇನೆ. ನಿನ್ನ ಕೈಲಾದಷ್ಟು ನೀನು ಸಹಾಯ ಮಾಡಿದ್ರಿ ತುಂಬಾ ಉಪಕಾರವಾಗುತ್ತದೆ. ಈ ದಿಢೀರಂತ ಹಣ ಕೇಳಿದ್ರೆ ನಾನು ಅಷ್ಟೊಂದು ಹಣನ ಎಲ್ಲಿಂದ ತರೋದು? ಹಾ ನೋಡಿ, ಈ ಸರವನ್ನ ಸದ್ಯಕ್ಕೆ ಉಪಯೋಗಿಸ್ಕೊಳ್ಳಿ, ಆ ನಂತರ ಏನು ತೊಂದರೆ ಇದೆ ಮತ್ತೊಂದಷ್ಟು ಹಣ ತಂದ್ಕೊಡಿ. ಅಯ್ಯೋ ಬೇಡ ಸುಮಿತ್ರಾ, ಒಂದು ವೇಳೆ ನಿನ್ನ ಗಂಡ ಸರ ಎಲ್ಲಿ ಎಂದು ಕೇಳಿದ್ರಿ ಆಗ ನೀನೇನೇ ಉತ್ತರ ಕೊಡಬೇಕು. ನೋಡಿ, ಆ ವಿಚಾರವನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಾವು ಪ್ರೇಮ ಶಾಶ್ವತವಾಗಿರ್ಬೇಕು ಅಂದ್ರೆ ಈ ಸರವನ್ನ ನೀವು ತೆಗೆದುಕೊಳ್ಳೇಬೇಕು. ತುಂಬಾ ಉಪಕಾರ ಆಯ್ತು ಸುಮಿತ್ರಾ, ಇದು ನಮ್ಮ ಪ್ರೇಮದ ಕಾಣಿಕೆ. ಧರ್ಮೇಂದ್ರ, ನೋಡಿ, ಈ ನಮ್ಮ ಪ್ರೇಮ ಹೀಗೆ ಮುಂದುವರಿಬೇಕು ಅಂದ್ರೆ ನನಗೆ ಯಾಕೋ ಭಯವಾಗುತ್ತೆ. ಒಂದು ವೇಳೆ ನನ್ನ ಮನೆಯವರಿಗೆ ಏನಾದರೂ ಗೊತ್ತಾದ್ರೆ ನನ್ನ ಸಂಸಾರಕ್ಕೆ ಎಲ್ಲಿ ಧಕ್ಕೆ ಬರುತ್ತೋ ಅಂತ. ನನ್ನ ಸಂಸಾರಕ್ಕೆ ಏನಾದರೂ ಧಕ್ಕೆ ಬಂದ್ರೆ ಸಹಿಸಿಕೊಳ್ಳುವ ಶಕ್ತಿಯೇ ನನಗಿಲ್ಲ. ಸುಮಿತ್ರಾ, ನಮ್ಮ ಪ್ರೇಮಕ್ಕೆ ಅಡ್ಡು ಬಂದವರು ಈ ಊರಿನಲ್ಲಿ ಉಳಿದುಕೊಳ್ಳುವವರೆಂದು ತಿಳಿದುಕೊಂಡಿದೆಯಾ? ನಾನು ಯಾರು ಎಂಬುದು ಗೊತ್ತೇ. ಈ ಊರ ಶ್ರೀಮಂತ ಸೋಮಣ್ಣನವರ ಏಕೈಕ ಪುತ್ರ. ಸುಮಿತ್ರಾ, ನಿನ್ನಿಂದ ಇನ್ನೊಂದು ಕಾರ್ಯವಾಗಬೇಕಾಗಿತ್ತು. ಹೇಳಿ ಧರ್ಮೇಂದ್ರ, ಅದೇನಂತ? ಅದೇ ಸುಮಿತ್ರಾ, ನಿಮ್ಮ ಮನೆಯಲ್ಲಿದ್ದಾನಲ್ಲ ಭಿಕಾರಿ ಲತಾಳನ್ನ ಗಿರೀಶ, ಅವನ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಮಾತ್ರ ನಮ್ಮ ಪ್ರೇಮಕ್ಕೆ ಧಕ್ಕೆ ಉಂಟಾಗಬಹುದು. ಇದಕ್ಕಿಂತ ಮುಂಚಿತವಾಗಿ ನೀನೊಂದು ಉಪಾಯ ಮಾಡಬೇಕು. ಅವನ ಮೇಲೆ ಕಾಮದ ಬೆಲೆ ಬೀಸಬೇಕು. ಅದನ್ನು ಕಂಡು ರಘು ಹೆಚ್ಚಿಗೆದ್ದು ಅವನನ್ನು ಮನೆಯಿಂದ ಹೊರ ಹಾಕಬೇಕು. ಇಷ್ಟೇ ತಾನೆ? ಇದನ್ನ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮಾಡಿ ಮುಗಿಸ್ತೀನಿ. ನೀವೇನೋ ಆತಂಕ ಪಡಬೇಡಿ. ಆಯ್ತು ಚಿನ್ನ, ಹಾಡೊಂದು ಹಾಡು ಇರ್ಕಂತ ಮುನ್ನ.
ಹರೀಶ್ ಅವರು ಅಪರೂಪವಾಗಿ ತಂಗಿಯನ್ನ ಭೇಟಿಯಾಗೋದಕ್ಕೆ ಬಂದ್ಬಿಟ್ಟಿದ್ದೀರಲ್ಲ. ಮುಚ್ಚು ಬಾಯ್ ಲಜ್ಜೆಗೆಟ್ಟವಳೆ. ನನ್ನ ತಂಗಿ ಬುದ್ಧಿವಂತಳು, ಶೀಲವಂತಳು, ತಪ್ಪು ದಾರಿ ತುಳಿಯುವುದಿಲ್ಲ ಅಂದುಕೊಂಡಿದ್ದೆ. ಆದರೆ ನೀನು ಮಾಡುತ್ತಿರುವ ಕೃತ್ಯಕ್ಕೆ ನನ್ನ ತಂಗಿ ಎಂದು ಹೇಳಿಕೊಳ್ಳಲು ನನ್ನ ನಾಲ್ಗೆ ಕೂಡ ಹಿಂಜರಿತಿದೆ. ಹೇಳು, ಯಾರವನು? ಅವನಿಗೂ ನಿನಗೂ ಏನು ಸಂಬಂಧ? ಅಲ್ಲ, ಏನಿದು? ಎಂದು ಇಲ್ಲದ ಕಾಳಜಿ ಈ ನಿನ್ನ ತಂಗಿಯ ಮೇಲೆ ಇಂದು ಬಂದಿದೆಯಲ್ಲ ಅಂತ ನನ್ನಷ್ಟಕ್ಕೆ ನನಗೆ ನಗು ಬರ್ತಿದೆ. ಅಂದು ಮದುವೆ ಮಾಡಿ ಕಳಿಸ್ಕೊಟ್ಟವನು ಇಂದು ಈ ಪ್ರಕಾರವಾಗಿ ಕೇಳೋದಕ್ಕೆ ಬಂದಿದ್ಯಾ? ಹಾ ಅಣ್ಣ, ಹೇಳ್ತೀನಿ ಕೇಳು. ಅವ್ರು ಬೇರೆ ಯಾರು ಅಲ್ಲ, ಈ ಊರಿನ ಶ್ರೀಮಂತ ಸೋಮಣ್ಣನವರ ಏಕೈಕ ಪುತ್ರ. ನನಗೂ ಅವರಿಗೂ ದೈಹಿಕ ಸಂಬಂಧ. ಮುಚ್ಚು ಬಾಯ್, ನಾಚಿಕೆ ಆಗುವುದಿಲ್ಲವೇ ಈ ಮಾತು ಹೇಳಲು? ಗಂಡನಿದ್ದು ಪರಪುರುಷರೊಂದಿಗೆ ಚಕ್ಕಂದವಾಡುತ್ತಿದೆಯಲ್ಲ, ಅದೇ ಒಂದು ಗಂಡು 10 ಹೆಣ್ಣುಗಳೊಂದಿಗೆ ಚಕ್ಕಂದವಾಡಿದರೆ ರಸಿಕ ಎನ್ನುತ್ತದೆ ಇದೇ ಸಮಾಜ. ಅದೇ ಹೆಣ್ಣು ಪರಪುರುಷರೊಂದಿಗೆ ಚಕ್ಕಂದವಾಡಿದರೆ ಸೂಳೆ ಎನ್ನುತ್ತದೆ ಈ ಸಮಾಜ. ಸೂಳೆಯಾಗಿ 100 ವರ್ಷ ಬಾಳುವುದಕ್ಕಿಂತ ಗರತಿಯಾಗಿ ಒಂದೇ ಒಂದು ದಿನ ಬಾಳಿದರೆ ಹೆಣ್ಣು ಜನ್ಮ ಸಾರ್ಥಕವಾಗಿತ್ತು. ಅಣ್ಣ, ಚೆನ್ನಾಗಿದೆ ಗರತಿ ಸೂಳೆಯ ಮಾತುಗಳು. ಅಣ್ಣ, ಅದೇ ಈ ಗರತಿಗೂ ಸೂಳೆಗೂ ಇರುವ ವ್ಯತ್ಯಾಸನ ನಾನು ಸ್ವಲ್ಪ ಹೇಳ್ತೀನಿ ಕೇಳು. ಗರತಿ ಒಂದು ಕಡೆ ನಡ್ಕೊಂಡು ಹೋಗ್ತಾ ಇದ್ರೆ ಬಾರಮ್ಮ ಕೂತ್ಕೋ ಅಂತ ಈ ಸಮಾಜದ ಜನ ಒಬ್ರು ಹೇಳೋದಿಲ್ಲ. ಅದೇ ಸೂಳೆ ಮೈ ತುಂಬಾ ರೇಷ್ಮೆ ಸೀರೆ ಉಟ್ಟು ತಲೆ ತುಂಬಾ ಹೂವು ಮುರಿದು ಪೌಡರ್ ಸ್ನೋ ಹಾಕೊಂಡು ಹೋಗ್ತಾ ಇದ್ರೆ ಪ್ರತಿಯೊಬ್ಬ ರಾಜಕಾರಣಿನೂ ಪಕ್ಕದಲ್ಲಿ ಕರೆದು ಕೂರಿಸ್ತಾನೆ. ನಾಯಿ ಹಗಲು ರಾತ್ರಿ ಮನೆ ಬಾಗಿಲ ಕಾಯುತ್ತದೆ ಎಂದು ತುತ್ತನ್ನು ಹಾಕುತ್ತಾರೆ. ಹಸು ಹಾಲು ಕೊಡುತ್ತದೆ ಎಂದು ಸರಿಯಾದ ಆಹಾರ ಹಾಕುತ್ತಾರೆ. ಅದೇ ಸೂಳೆಯರು ಕರೆದಾಗ ತಾವು ಕುಳಿತುಕೊಂಡ ಜಾಗದಲ್ಲಿ ನಿಮ್ಮಂತವರನ್ನು ಕುಳ್ಳಿರಿಸಿಕೊಳ್ಳುತ್ತಾರೆ. ಇದೇ ಸಮಾಜದ ರಾಜಕಾರಣಿಗಳ ಉದ್ದೇಶ. ಅಣ್ಣ, ಮಾತಿಗೆ ಸೂಳೆ ಸೂಳೆ ಅಂತ ಉಚ್ಚರಿಸಬೇಡ. ಆಗಿದ್ದ ಮೇಲೆ ಮತ್ತೆ ಮದುವೆ ಮಾಡಿಕೊಂಡೆ. ನಿನಗೊಬ್ಬ ಗಂಡ ಆಯ್ತಾನೆಂದು ಹೇಳಿಕೊಳ್ಳಲಿಕ್ಕೋ, ಇಲ್ಲ ನೀನೊಂದು ಮನೆ ಸೊಸೆ ಎಂದು ಜಂಬ ಕೊಚ್ಚಿಕೊಳ್ಳಲಿಕ್ಕೋ. ನೀನು ಮದುವೆಯಾಗದಿದ್ದರೆ ಚೆನ್ನಾಗಿರ್ತಿತ್ತು. ಕಂಡವರೊಂದಿಗೆ ಚಕ್ಕಂದವಾಡಬಹುದಿತ್ತಲ್ಲ. ಯಾರ ಮರ್ಯಾದೆ? ಅಣ್ಣ, ನಾ ಬೇಕಾಗಿರೋದು ಇನ್ನೊಬ್ಬರ ಮರ್ಯಾದೆ ಅಲ್ಲ, ನನ್ನ ಜೀವನದ ಸುಖ. ನನ್ನ ಜೀವನದ ಸುಖ ಎಲ್ಲಿದೆಯೋ ಅಲ್ಲೇ ನನ್ನ ಜೀವನ. ಹಾಗಿದ್ದ ಮೇಲೆ ಮತ್ತೆ ಮದುವೆ ಮಾಡಿಕೊಂಡೆ. ನಿನಗೊಬ್ಬ ಗಂಡ ಆಯ್ತಾನೆಂದು ಹೇಳಿಕೊಳ್ಳಲಿಕ್ಕೋ, ಇಲ್ಲ ನಾನೊಂದು ಮನೆ ಸೊಸೆ ಎಂದು ಜಂಬ ಕೊಚ್ಚಿಕೊಳ್ಳಲಿಕ್ಕೋ. ನೀನು ಮದುವೆಯಾಗದಿದ್ದರೆ ಚೆನ್ನಾಗಿರ್ತಿತ್ತು. ಕಂಡವರೊಂದಿಗೆ ಚಕ್ಕಂದ ಹೊಡಬಹುದಿತ್ತಲ್ಲ. ಅಣ್ಣ, ನಿನ್ನ ಹೆತ್ತ ತಪ್ಪಿಗೆ ಆ ನನ್ನ ತಾಯಿ ಸೂಳೇರಿಸಿಕೊಳ್ಳಬೇಕಾಗಿದೆ. ಅಣ್ಣನಂತೆ ನಾನಿನ್ನಣ್ಣನೂ ಅಲ್ಲ, ನೀ ನನ್ನ ತಂಗಿಯೂ ಇಲ್ಲ. ಇಂದಿನಿಂದ ನನಗೂ ನಿನಗೂ ಯಾವ ಸಂಬಂಧವೂ ಇಲ್ಲ. ಯಾರಿಗೆ ಬೇಕಾಗಿದೆ ಈ ಸಂಬಂಧ ಎಂದು ನಾನು ತಾಳಿ ಕಟ್ಟಿಕೊಂಡು ಆ ಮನೆಯಿಂದ ಹೊರ ಬಂದೋ ಅವತ್ತೇ ನಿನ್ನ ಸಂಬಂಧ ಕಳೆದು ಹೋಯ್ತು. ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತ ಕೇಳಿರಬೇಕಲ್ಲ ನೀನು? ಹೇಳಿದ್ದೇನೆ. ಹಾ, ನಾ ಇನ್ನು ಬರುತ್ತೇನೆ. ದೊಡ್ಡದಾಗಿ ನನಗೆ ಉಪದೇಶ ಮಾಡೋದಕ್ಕೆ. ಇದ್ದಕ್ಕಿದ್ದ ಹಾಗೆ ನಮ್ಮ ಮನೆಗೆ ಬಂದಿರುವೆಯಲ್ಲ, ಏನೋ ದಾರಿ ತಪ್ಪಿ ಬಂದ ಹಾಗೆ ಕಾಣುತ್ತದೆ. ನಾನು ಅಂದುಕೊಂಡ ಮನೆಗೆ ಬಂದಿದ್ದೇನೆ ಮನ, ಬೇರೆಯವರ ಮನೆಗೆ ಬಂದಿಲ್ಲ ಶ್ರೀಮಂತರೇ. ಕಾರಣ ಏನೆಂದು ಕೇಳಬಹುದೇ? ಕಾರಣ ನನ್ನ ತಂದೆ ಆಸ್ತಿ 25 ವರ್ಷಗಳ ಹಿಂದೆ ನನ್ನ ತಂದೆ ಆಸ್ತಿ ನಿಮ್ಮ ಕೈಯಲ್ಲಿದೆ.
ಆ ತಲ್ಲಿಗೆ ವಾರಸುದಾರ ನಾನು. ಅದಕ್ಕಾಗಿ ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಡಿ ಎಂದು ಕೇಳಲು ಬಂದಿರುವೆ. ಆಸ್ತಿ? ಯಾವ ಆಸ್ತಿ? ಎಲ್ಲಿದೆ ಆಸ್ತಿ? ಆ ಆಸ್ತಿಯ ಬಗ್ಗೆ ನಿನಗೇನು ಗೊತ್ತಿದೆಯೋ? ನಿನ್ನ ತಂದೆ ಮಾಡಿದ ಸಾಲಕ್ಕೆ ಆಸ್ತಿಯನ್ನು ನಮಗೆ ಬರೆದು ಕೊಟ್ಟಿದ್ದಾನೆ. ಅದರ ಬಗ್ಗೆ ಬಾಯಿ ಹಾಕುವುದಕ್ಕೆ ನಿನಗೆ ಯಾವ ಅಧಿಕಾರವೂ ಇಲ್ಲ. ಅದು ನಿನಗೆ ಸಿಗುವುದೂ ಇಲ್ಲ. ಯಾಕೆ ಸಾಧ್ಯವಿಲ್ಲ ಶ್ರೀಮಂತರೇ? ನನ್ನ ತಂದೆ ಮಾಡಿದ ಸಾಲಕ್ಕೂ ನೀವು ಇಷ್ಟು ದಿನ ಆ ಹೊಲದಲ್ಲಿ ಬೆಳೆ ತೆಗೆದುಕೊಂಡಿದ್ದಕ್ಕೂ ಸಮವಾಯಿತು. ಮರ್ಯಾದೆಯಿಂದ ನನ್ನ ಆಸ್ತಿಯನ್ನು ನನಗೆ ಬಿಟ್ಟು ಕೊಟ್ಟರೆ ಒಳ್ಳೆಯದು. ಇಲ್ಲವಾದರೆ ಮುಂದಿನ ಕ್ರಮ ಕೈಗೊಳ್ಳಬೇಕಾಗುತ್ತದೆ. ಏನಂದ್ರೆ ಬೇಕು ಸೊತ್ತನ್ನಕ್ಕೂ ಗತಿ ಇಲ್ಲದ ನನ್ನ ಮಗ ನೀನು. ನನ್ನ ಮನೆಯಲ್ಲಿ ನನ್ನನ್ನು ಹೆದರಿಸುವಷ್ಟು ಧೈರ್ಯ ಬಂದರ ಹೆಚ್ಚಿನ ಬುದ್ಧಿವಂತಿಕೆ ತೋರಿಸಲು ಬಂದರೆ ಹೊಟ್ಟಿಲ್ಲ ಅನಿಸಿಬಿಡುವಿ. ಸಾಹುಕಾರ, ಇಂಥ ಪೊಳ್ಳ ಬೆದರಿಕೆ ಹೆದರುವ ಹೇಳಿಯಲ್ಲ ಈ ಗಿರೀಶ. ನಿಮ್ಮಂತ ಸ್ವಾರ್ಥ ಶ್ರೀಮಂತರ ದಬ್ಬಾಳಿಕೆಯಿಂದ ಬಡವರ ರಕ್ತವನ್ನು ಹೀರಿ ಅವರನ್ನು ಇಲಿಗಳಂತೆ ಹುಟ್ಟಡಗಿಸಬಹುದು. ಆದರೆ ನಾನಂತ ಹೇಳಿಯಲ್ಲ. ಎಂತ ಮೃಗವೇ ಹೆದರಾದರೂ ಅದರ ಎದುರು ನಿಂತು ಕಾಳಗ ಮಾಡಿ ಜಯಿಸುವ ಧೈರ್ಯ ನನಗಿದೆ. ಯಾರಿಗೆ ಆದರೂ ಸ್ವಲ್ಪ ಮರ್ಯಾದೆ ಕೊಡೋದನ್ನು ಕಲಿತುಕೋ. ಮರ್ಯಾದೆ? ಯಾರದೋ ಮನೆಯ ಎಂಜಲು ತಿಂದು ಬದುಕಿದ ನಿನ್ನಂತ ಕುನ್ನಿಗೆ ನನ್ನಂತವರಿಂದ ಮರ್ಯಾದೆ? ಕೊನ್ನಿ, ನೀನು ನಿಂತಿರುವ ಜಾಗ ಯಾರದೆಂದು ಯೋಚಿಸಿ ಮಾತನಾಡು. ಹೆಚ್ಚಿಗೆ ಮಾತನಾಡ ಬುದ್ಧಿವಂತಿಕೆ ತೋರಿಸ ಬಂದರೆ ಈ ಕ್ಷಣದಲ್ಲಿ ನಿನ್ನ ಸಮಾಧಿ ಮಾಡಬಲ್ಲೆ. ನಿನ್ನಂತ ಕ್ಷುಲ್ಲಕ ವಿಕಾರಿಯನ್ನು ಕೊಂದು ನಾನು ಕ್ಷುಲ್ಲಕನಾಗಬೇಕಾಗುತ್ತದೆ. ಈಗ ನಾನು ಮಾಡಿದ್ದೇನೆ. ಎಲ್ಲಿಯಾದರೂ ತಿರುದು ತಿಂದು ಅದಕ್ಕೆ ಹೋಗು. ಸಾಹುಕಾರ, ಏನೆಂದಲೇ ಸಾಹುಕಾರ? ಏನೆಂದರೆ ಸಾಹುಕಾರ, ನಿನ್ನಂತೆ ನಾನು ಏನೆಂದರೆ ಸಾಹುಕಾರ, ನಿನ್ನ ಮನೆ ಹೆಂಜಲ ತಿಂದು ಬದುಕುತ್ತಿಲ್ಲವೋ ನಾಯಿ? ಈ ಬಿಕಾರಿ ಮನೆ ಹೆಂಜಲ ತಿಂದು ಬದುಕುತ್ತಿರುವ ನೀನು ಬಿಕಾರಿ. ಕಂಡಲ್ಲಿ ಬಂಡತನದಿಂದ ನುಗ್ಗಿ ಬಡವರು ಕಂಡ ಹೆಂಡ ತಿಂದು ಬಡವರ ರಕ್ತವನ್ನು ಹೀರಿ ಅವರನ್ನು ಕಳಿಸಬಹುದು. ಆದರೆ ನಾನು ನಿನ್ನ ಹಣದ ಬಲದಿಂದ ನನ್ನನ್ನು ಏನಾದರೂ ಮಾಡುವನೆಂಬ ಅಹಂಕಾರ ನಿನ್ನಲ್ಲಿರಬಹುದು. ಆದರೆ ಆ ದೇವರು ನಿಮ್ಮಂತ ಶ್ರೀಮಂತರಿಗೆ ಹಣದ ಬಲ ಕೊಟ್ಟರೆ ನಮ್ಮಂತ ಬಡವರಿಗೆ ಈ ತೋಳಿನಲ್ಲೇ ಬಲವನ್ನು ಕೊಟ್ಟಿರ್ತಾನೆ. ಈ ತೋಳನ್ನೇ ನಂಬಿ ಬದುಕುತ್ತಿರುವ ನಮ್ಮನ್ನು ಹಣ ಏನು ಮಾಡೋದಕ್ಕಾಗೋದಿಲ್ಲವೋ? ಎಚ್ಚರ. ನನಗೆ ಎಚ್ಚರಿಕೆ ಕೊಟ್ಟು ನನ್ನ ಶ್ರೀಮಂತಿಕೆಗೆ ಸವಾಲು ಹಾಕಲು ಬರಬೇಡ ಗಿರೀಶ. ಈ ಸೋಮಣ್ಣನ ಹೆಸರು ಕೇಳಿದ್ರೆ ಈ ಹಳ್ಳಿಗಳೇ ಗಡಗಡನೆ ನಡುಗುತ್ತವೆ. ಈ ಸೋಮಣ್ಣನಿರುವುದು ಒಂದೇ, ಆ ವಿಷ ಸರ್ಪವಿರುವುದು ಒಂದೇ. ಈ ನಂಜುಳ್ಳ ಸರ್ಪದೊಡನೆ ಸರಸವಾಡಲು ಬರಬೇಡ. ಎಂತ ಅನೇಕಾಗಿ ಹೇಳ್ತೇನೆ, ಮೊದಲು ಇಲ್ಲಿಂದ ಹೊರಟು ಹೋಗು. ಎಂತ ವಿಷ ಸರ್ಪಗಳ ಎದುರಾದರೂ ಅವುಗಳ ಎದುರು ನಿಂತು ಕಾಲ ಮಾಡುವ ದೇಶದ ಧೈರ್ಯ ನನಗಿದೆ. ಮುಂಗುಸಿಯನ್ನು ಕಂಡರೆ ಎಂತ ನಂಜುಳ ಹಾಗಾದರೂ ಸದ್ದಿಲ್ಲದೆ ಬಾಲ ಮುದುಡಿಕೊಂಡು ಬೆಲದೊಳಗೆ ಅಡಗಿ ಕುಳಿತುಕೊಳ್ಳಲೇಬೇಕು. ನಂಜುಳ ಹಾವು ಕಚ್ಚಿದರು ನಂಜೇರದ ನಂಜುಂಡ ಈ ಗಿರೀಶ. ಸಾಹುಕಾರ, ನೀನೆಷ್ಟೇ ಕಿರಿಚಿದರು ನಿನ್ನ ಸಿರಿವಂತಿಗೆ ಸವಾಲು ಹಾಕಿ ಹೋರಾಡುವುದು ಈ ಗಿರೀಶನಿಗೆ ಹುಟ್ಟಿನಿಂದಲೇ ಬಂದ ಗುಣ. ಸುಮ್ಮನೆ ನಿನ್ನ ಸಿರಿವಂತಿಗೆ ಹಠವನ್ನು ಬಿಟ್ಟು ನನ್ನ ಆಸ್ತಿಯನ್ನು ನನಗೆ ಒಪ್ಪಿಸು. ಇಲ್ಲವಾದರೆ ಪರಿಣಾಮ ನೆಟ್ಟಗಿರುವುದಿಲ್ಲ. ಎಚ್ಚರ. ಎಚ್ಚರ? ಯಾರಿಗೆ ಹೇಳ್ತಿರುವ ಎಚ್ಚರ? ಯಾರ ಮುಂದೆ ನಿಂತು ಮಾತನಾಡ್ತಿರುವ ಮೊದಲು ನಿನಗೆ ಎಚ್ಚರವಿರಲಿ. ಅಪ್ಪ ಆಸ್ತಿಯನ್ನು ಪುಗಚೆಟ್ಟಿ ದಾನಕ್ಕೆ ನಮಗೆ ಬರೆದು ಕೊಟ್ಟಿಲ್ಲ. ಒಮ್ಮೆ ನನ್ನ ಬಲೆಗೆ ಬಿದ್ದ ವಸ್ತುವನ್ನು ಮತ್ತೆ ಮರಳಿ ಕೊಟ್ಟು ಅಭ್ಯಾಸವಿಲ್ಲ ಈ ಶ್ರೀಮಂತನಿಗೆ. ಅದನ್ನು ಪಡೆದೇ ಪಡೆಯುತ್ತೇನೆಂದು ಬಂದವನ ಗುಂಡಿಗೆಯು ಗುಂಡು ಕಲ್ಲಾಗಿರಬೇಕು. ಆ ಗುಂಡಿಗೆ ನಿನಗೆ ಇದ್ದರೆ ಮುನ್ನುಗ್ಗಿ ಬಾ, ಅದಿದ್ದರೆ ಮರೆತು ಮರಳಿ ಹಿಂತಿರುಗಿ ನೋಡದೆ ಹೋಗು. ಅಷ್ಟು ಸುಲಭವಾಗಿ ಮಾಡಿ ಹೋಗಲು ಬಂದಿಲ್ಲ ಸಾಹುಕಾರ. ಕೊಲ್ಲು ಗುಂಡಿಗೆಯ ಗಂಡು ನಾನು. ನಿಮ್ಮಂತ ಸ್ವಾನಗಳ ಬೆಳೆ ಬದುಕಿಗೆ ಹೆದರಿ ಓಡಿ ಹೋಗುವ ಹೇಡಿಯಲ್ಲ ಈ ಗಿರೀಶ. ನನ್ನ ಆಸ್ತಿ ನನ್ನ ಕೈ ಸೇರೋವರೆಗೂ ನನ್ನ ಆತ್ಮಕ್ಕೂ ಶಾಂತಿ ಇಲ್ಲ, ನನ್ನ ತಂದೆ ಆತ್ಮಕ್ಕೂ ಶಾಂತಿ ಇಲ್ಲ. ನನ್ನ ಆಸ್ತಿ ನನ್ನ ಕೈ ಸೇರಬೇಕಾದರೆ
ನಿನ್ನ ಕಥೆಯನ್ನು ಕೊನೆಗಾಣಿಸಿ ಆದರೂ ನನ್ನ ಆಸ್ತಿಯನ್ನು ನಾನು ಪಡೆದುಕೊಳ್ಳುತ್ತೇನೆ. ಹಕ್ಕಿನಿಂದ ಮಾತನಾಡಬೇಡ ಗಿರಿಯ. ಆ ರಾಮಣ್ಣ ಸಾಕಿ ಬೆಳೆಸಿದ ನಾಯಿ ನೀನು. ಹಾಕಿದ ತಪ್ಪಿಗೆ ಬಿದ್ದಿರುವುದನ್ನು ಬಿಟ್ಟು ಬೆಕ್ಕಿನಂತೆ ಚಿನ್ನೋಟ ಮಾಡಲು ಬಂದಿರುವೆಯಾ? ಸಾಹುಕಾರ, ನನ್ನಂತೆ ನೀನು ಎಂಜಲ ತಿನ್ನುವಂತೆ ಮಾಡದಿದ್ದರೆ ನನ್ನ ಹೆಸರು ಗಿರೀಶನೇ ಅಲ್ಲ. ಮತ್ತೆ ಬರುತ್ತೇನೆ. ಹೋಗಲೇ ಕುನ್ನಿ ಹೋಗು. ಎಂತೆಂತೆ ನಾಯಿಗಳು ನನ್ನ ಮುಂದೆ ಬಾಲ ಮುದುಡಿಕೊಂಡು ಹೋಗಿರುವಾಗ ಇನ್ನು ನೀನು ಯಾವ ಲೆಕ್ಕ? ಕುಚಿಕು ಕುಚಿಕು ನಂಗೆ ಶಾಮ ಒಂದು ಕೈ ಸೀಟಿ ಜಾಸ್ತಿ ಕಡೆ ಕುಚಿಕು 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 ಕುಚುಕು 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 ಅಂದಿ ನನ್ನ ಮಳು ಮಾಡಕ್ ಬಂದಿ. ಇಲ್ಲೇ ಅಲ್ಲಲ್ಲಿ ಹೊಳ್ಳೆ ಹಣ ತಂದು ಕೊಡ್ತೀನಿ ಅಂತ ಹೇಳಿ ಹೋಗವ ಇಂದು ನನ್ನ ಕೈಗೆ ಸಿಕ್ಕ ನೋಡ್ರಿ. ಅವ ಎದರಾಗ ಹೊಡಿಬೇಕ್ರಿ ಅವನ್ನ. ನಾನು ಕೊಡ್ಬೇಕು ಅಂತಾನೆ ಯಮ್ನೂರ್ ಊರೊಳಗ ಎಲ್ಲೆಲ್ಲಿ ನೋಡಿದೆ ನಿನ್ನ, ನೀನೇ ಎಲ್ಲಿ ಸಿಗ್ಲಿಲ್ಲ. ಅದಕ್ಕೆ ನಾನು ಏನ್ ಮಾಡ್ಲೀಗ? ಏನು ಚಂದ ನಾಟಕ ಮಾಡೋದು ಕತ್ತೀರಿ ತಮ್ಮ. ಅಲ್ಲಲ್ಲಿ ನಾನು ಕಡೆಯಿಂದ ಇಸ್ಕೊಂಡದ್ದು 100-200 ಅಲ್ಲಲ್ಲಿ 30,000 ರೂಪಾಯಿ ಇಸ್ಕೊಂಡು ಹೋಗಿ ಇನ್ನೂ ಆದ್ರೂ ಹಾಕಿದ್ದು ತುಂಬಿಲ್ಲ ಹೊಟ್ಟಿ ಅಂತೀಯಲ್ಲ, ಎದರಾಗ ಹೊಡಿಬೇಕು ಹೇಳಲೇ ಈಗ ನಿನ್ನ. ಅಣ್ಣ ಏನ್ ಮಾಡ್ಲಣ್ಣ, ನನ್ನ ಪರಿಸ್ಥಿತಿ ನೀನು ಕೇಳಿದ್ರ ನಿನಗೆ ಎಷ್ಟೋ ಸಂಟ ಆಗ್ತೈತಿ. ಅಣ್ಣ ಯಾಕ ಒಂದ್ ವೇಳೆ ನಾನು ತಿನ್ಬೇಕು ತಿನ್ಸಿ ಅಂತ ಹೋದ್ರ ಆಕಿ ಹಿಂದಕ್ಕೆ ನುಗ್ತಾಳ ನೋಡ ನನ್ನ. ಇವಳ ಅಲ್ಲೇ ಅವನ್ ಎದಕ್ ಬೇಕಂತಲ್ಲ ಆಕಿಗೆ? ಯಾಕಂದ್ರಣ ಅವ ಬಾಳ ಶ್ರೀಮಂತ ಅದಾನಂತ ಹೇಳಿದ್ದ ತಡ. ಯಾವಾಗ ನೋಡೇನೆ ಯಾವಾಗ ತೆಗೆದು ಕೊಟ್ಟೇನೆ ಅಂತಾಳಣ್ಣ. ಆಕೆ ತೆಗೆದು ಕೊಡ್ತಾಳ ಅಂತ ನೀನ್ ನೋಡ್ಕೊಂತ ನಿಂತ್ಕೋ, ಅಷ್ಟೊತ್ತಿಗೆ ಅವ ಮಾಡಿ ಮುಗಿಸ್ತಾನ. ಏನ ಬಿಗದ ಕೈ ಬೇಬರ್ಸಿ ಇನ್ನೂ ಏನೇನ್ ಕೊಟ್ಟಿದ್ದೀರಿ ಆಕಿಗೆ? ಅಣ್ಣ 5,000 ರೂಪಾಯಿ 2 ತೊಲಿ ಬಂಗಾರ ಇನ್ನು ಇಷ್ಟು ಕೊಟ್ರು ಸಾಲ್ದು ಅಂತಾಳಣ್ಣ. ನಾವ್ ಇಬ್ಬರು ಸೇರಿ ಮಾಡ್ಕೊಳಕ್ ಹೋಗೋಣ ನೋಡಿ ಅಂದ್ರ ಅದಕ್ಕೆ ಏನಂತಾಳ ಗೊತ್ತೇನಣ್ಣ? ಏನಂತಾಳಲೆ? ನಾನೇನ್ ಮಾಡ್ಕೊಂಡ್ರು ನಿಮ್ಮ ಅಪ್ಪನ್ನೇ ಕೇಳಿ ಮಾಡ್ಕೊಂತೀನಿ ಅಂತಾಳಣ್ಣ. ಅಲ್ಲ ಮಾಡ್ಕೊಂಡ್ ಗಂಡ ನಾನಿರುವಾಗ ನಿಮ್ಮ ಅಪ್ಪಂದೇನು ಬಡದಾಟ ಅಂತ ಕೇಳಕ್ ನಿಂದೇನು ಬಾಯಿ ಸೇದಿಗಿತ್ತೇನೆ ಲೇ ವಿವೇಕಿ. ಆಕಿ ಹೇಳಿದ್ಲು ಅಂತ ನೀ ಕೇಳ್ಕೊಂಡು ಸುಮ್ಮನೆ ಬಂದೆ. ಅಣ್ಣ ನಾನು ಹೆಂಡ್ರ ನಾನು ರೇಪ್ ಮಾಡೋದು ಸರಿ ಅಲ್ಲಣ್ಣ. ಅದನ್ನ ಬಿಟ್ಟು ಬೇರೆ ಏನ್ರ ಉಪಾಯ ಇದ್ರೆ ಹೇಳೋಣ. ನೋಡಲೆ ಈ ಉಪಾಯ ಬಿಟ್ರ ನನ್ನ ಹತ್ರ ಬೇರೆ ಉಪಾಯ ಇಲ್ಲ ಗೋವಿಂದ. ಈ ಉಪಾಯ ಬಿಟ್ರ ಈ ಜನ್ಮದಾಗ ನೀನು ಲಾಲಿ ಹಾಡೋದಿಲ್ಲ. ನಿನಗೆ ಇನ್ನೊಂದು ವಿಷಯ ಗೊತ್ತೈತೆ ಏನಣ್ಣ? ನಮ್ಮ ಹೆಂಡ್ರಿ ಮದುವೆಗೆ 1 ತಿಂಗಳಾತಲೆ, ಅಲ್ಲೇ 2 ತಿಂಗಳು ತುಂಬಿ 3ರಾಗ ಲಾಲಿ ಹಾಡ್ತೀನಿ. ಅದ್ ಯಾಕಾತಣ? ಅದ್ ಹೆಂಗಾತಂದ್ರ ಒಂದು ದಿನ ಹಂಗ ಇಲ್ಲಿ ಬಸವಂಜರ ಗುಡಿ ಮುಂದೆ ಬಂದೆ. ಅಲ್ಲಿ ನಮ್ಮ ಕುಂಚಿಗಾರ ಅರಣ್ಯ ಮಾವ ಕುತ್ಕೊಂಡಿದ್ದ ಪಟ್ಟಿ ಹುಡುಗರು ಸೇರ್ಸ್ಕೊಂಡ. ಅವನ್ ಹೋಗಿ ಕೇಳಿದ್ ನಾನ. ಏನಂತ ಕೇಳಿದೆ? ಮಾವ ನಾ ಒಂದು ಹುಡುಗಿ ಲವ್ ಮಾಡಾಕತ್ತೇನ, ಆಕೆ ನನ್ನ ಮದುವೆ ಆಗಂದ್ರೆ ಏನ್ ಮಾಡಿದ್ರು ಒಲ್ಲೆ ಅಂತಾಳ, ಏನ್ ಮಾಡ್ಲಿ ಅಂತ ಕೇಳಿದೆ.
ಅವತ್ತು ಹಂಗ ನನ್ನ ಕರೆದವ ಅದಿಗೆ ನನ್ನ ಮಾವ ಅದು ಏನಂತ ಹೇಳಿದ್ನಿ ಹಂಗಾರ ನಾನು ನೀ ಏನೂ ಮಾಡಕ್ ಹೋಗಲಿ ಉಪಾಯವಾಗಿ ಅವಳನ್ನ ಯಾವ್ದಾದ್ರೂ ಒಂದು ತೋಟಕ್ಕೆ ಕರ್ಕೊಂಡು ಹೋಗ ಅಲ್ಲೇ ಆಕಿನ ಬಿಗಿಯಾಗಿ ತಬ್ಕೊಂಡ ಒಂದು ಮುತ್ತು ಕೊಡು ಆ ಮುತ್ತಿನಿಂದ ಆಕಿ ಮೈ ಮರಿತಾಳಲ್ಲ ನೀ ಏನ ನನ್ನೇರ್ಯ ಮಾಡಕ್ ಬರ್ತೀಯಲ್ಲ ನೀನ ಹೋಗೋಣ ನೀನ ಗೋವಿಂದ ಅದು ಹಿಂಗ ಆತ ಅಂತ ಹೇಳಿದ ಅಷ್ಟೇನಲ್ಲ ಅಲ್ಲ ಹಾಗಾಗಿ ಸುಮ್ಮನೆ ಇದ್ದಾನ ನಾ ಏನು ಅನ್ಲಿಲ್ಲ ಆಕೆ ಏನಂತಾಳಲೆ ಹೊಟ್ಟಿ ತುಂಬಿಸಿದ್ ಒಳ್ಳೇದಾಯ್ತು ನನ್ನ ಒಡಿಯ ಅಂತ ಅಂದೀಗ ನಾನು ಕಂಡ್ರೆ ಹಂಗ ಬರ್ತಾಳ ಕೊಡ್ತಾಳ ಹೌದನ ಹಂಗಾರ ಹಾಗಾದ್ರೆ ನೀನೇ ರೇಖಿಗಣ್ಣ ಆ ದೇವ್ರ ನನ್ನ ಹಣೆ ಬರ್ದಾಗ ಏನ್ ಬರ್ದಾನ ಏನೋ ಗೊತ್ತಿಲ್ಲ ನಾನು ಒಂದೇಳೆ ಆಕಿ ನಾ ಕರೆದ್ರು ಆಕಿ ಬರ್ಲಿಲ್ಲ ಅಂದ್ರ ಅದಕ್ಕೆ ಏನ್ ಮಾಡ್ಲಣ್ಣ ಬರ್ಲಿಲ್ಲ ಅಂದ್ರ ಹೆಗ್ಗಣಗಟ್ಟಿ ತೋರಿಸ್ತೀನಿ ಅನ್ನ ಅದಕ್ಕೂ ಬರ್ಲಿಲ್ಲ ಕೆರಿ ಕೊಡಿ ತೋರಿಸ್ತೀನಿ ಅನ್ನ ಅದಕ್ಕೂ ಬರ್ಲಿಲ್ಲ ಕಾನ್ಮಾನ್ ಗುಂಡಿ ಮೇಲೆ ಗೊಂಜಾ ಹೊಲ ತೋರಿಸ್ತೀನಿ ಅಂತ ಹೊತ್ಕೊಂಡು ಹೋಗ್ಬೇಕಣ್ಣ ಅಣ್ಣ ನೀನ್ ಇಷ್ಟ ಹೇಳಿದ ಮೇಲೆ ಅಣ್ಣ ಸುಮ್ಮನಿದ್ದೇನಣ್ಣ ಆಕಿ ಮುಚ್ಕೊಂಡಿರೋ ಬಾಗಿಲ ತಕ್ಕೊಂಡು ಹೋದ್ರೆ ಇವತ್ತು ಹೋಗ್ತೇನಣ್ಣ ಆಕಿನ ಬಿಡಲ್ಲ ಹೊತ್ಕೊಂಡು ಹೋಗೇ ಹೋಗ್ತಾನೆ ಇವತ್ತ ಲೇ ಗೋವಿಂದ ನೀ ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಒಂದ್ ಸ್ವಲ್ಪ ಯೋಚನೆ ಮಾಡೇ ಕೆಲಸ ಕೈ ಹಾಕ ಮತ್ತ ಯಾಕಂದ್ರ ಅಕ್ಕಪಕ್ಕ ಹಿಂದ ಮುಂದ ನೋಡ್ಬೇಕ ಯಾಕ ನೀನ್ ಆಕೆ ಬಾಗಲ್ ತೆಗೆದು ಒಳಗ್ ಹೋಗೋದ ಕುಂತರ್ ಯಾರ ನೋಡಿದ್ರ ಮಗನ ದನಕ್ಕೆ ಬಡದಂಗ್ ಬಡಿತಾರ ಮತ್ ನಿನ್ನ ಅದಿರ್ಲಿಣ್ಣ ಎಲ್ಲ ಇರ್ಲಿ ಕೊಡೋಣ ಏನಂಗೆ ಅಲ್ಲೇ ನಂದು ಕೆನರಾ ಬ್ಯಾಂಕ್ ಐತಿ ಅಂತ ಮಾಡ್ಯಾನನ್ರಿ ಕೇಕ್ ತೆಗೆದು ಕೊಡಾಕ ನನ್ನ ಕಡೆಗಿಲ್ಲ ಅಣ್ಣ ದಯವಿಟ್ಟಿಲ್ಲ ಅನ್ಬೇಡ ನಮ್ಮ ಹೆಂಡ್ರ ಈಗ ಬರಬೇಕಾರ ಕಂಚಿ ಕಾಟನ್ ಸೀರೆ ತಮ್ಮ ಯಜಮಾನ ಅಂತ ಹೇಳಿ ಅಣ್ಣ ಈ ಚೀಟಿ ಬರಕೊಟ್ಟ ನೋಡೋಣ ಅಲ್ಲಲ್ಲಿ ನೀನು ಭಕ್ತಿ ತುಂಬಸಕ್ ಆಗ್ಲಿಲ್ಲ ಅಂದ್ರ ಸೀರೆನೂ ತಂಬ ಅಂತಾರ ಮತ್ತೊಂದು ತಂಬ ಅಂತಾರ ಸರಿ ನಿನ್ ಪರಿಸ್ಥಿತಿ ನನ್ಗೆ ಅರ್ಥ ಆಕತಿ ಆದ್ರ ಒಂದ್ ಕೆಲಸ ಮಾಡ ನಾಳೆ ಇದೇ ಸಮಯಕ್ಕ ಅಲ್ಲಿ ಬಸವಂತರ ಗುಡಿ ಹತ್ರ ಬಾ ಅಲ್ಲೇ ನಮ್ ಬಡ್ಡಿ ನಾಗಮ್ಮರ ಅಂತ ಅದಾರ ಅವ್ರ ಕಡೆಗೆ ನೀನು ಕೊಡಿಸ್ತೇನೆ ಆದ್ರ ನಿನ್ ಮಗನ ಬಡ್ಡಿ ಮತ್ತೆ ಕರೆಕ್ಟ್ ಟೈಮ್ಗೆ ಕಟ್ಬೇಕ ಇಲ್ಲ ವಾರಕ್ಕೆ 10 ರೂಪಾಯಿ ಬೀಳ್ತದ ಬಡ್ಡಿ ಆದ್ರ ನೋಡ್ತದ ಒಂದಿನ ಹೆಚ್ಚು ಕಮ್ಮಿ ಕೊಡ್ತಾನಂತ ಸರಿ ಆತಣ್ಣ ನಾ ಇನ್ ಬರ್ಲಿಣ್ಣ ಪೆದ್ದನ್ರಿ ಪೆದ್ದ ಮಣ್ಣು ಮುಕ್ಕತಾನ್ರಿ ಮಣ್ಣು ಮುಕ್ಕತಾನ